ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಸಂಕಷ್ಟದ ಮೇಲೆ ಸಂಕಷ್ಟ. ಶಾಸಕ ಭೈರತಿ ಬಸವರಾಜ್ ಆಪ್ತ ಅಜಿತ್ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಧನ ಭೀತಿಯಿಂದಲೇ ಎಸ್ಕೇಪ್ ಆದ ಮಲಯಾಳಿ ಅಜಿತ್ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ಶಾಸಕರ ಬಲಗೈ ಬಂಟನಾಗಿದ್ದಂತಹ ಮಲಯಾಳಿ ಅಜಿತ್ ಅನ್ನುವಂತಹ ವ್ಯಕ್ತಿ ನಾಪತ್ತೆ ಆಗಿದ್ದಾರೆ. ಮಲಯಾಳಿ ಅಜಿತ್ನ ಬಳಿ ಪತ್ತೆಯಾಗಿದ್ದ ಕೆಲವು ದಾಖಲೆಗಳು ಪತ್ತೆಯಾಗಿದ್ದಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಯನ್ನ ಪರಿಶೀಲನೆ ಮಾಡಿದ್ರು ಪೊಲೀಸರು. ಮಲಯಾಳಿ ಅಜಿತ್ಗೆ ನೋಟಿಸ್ ಜಾರಿ ಮಾಡಿದ್ರು ಪೊಲೀಸರು. ಶಾಸಕ ಭೈರತಿ ಬಸವರಾಜ್ ಆಪ್ತ ಅಜಿತ್ ಇದೀಗ ಎಸ್ಕೇಪ್ ಆಗಿದ್ದಾರೆ. ಬಂಧನ ಭೀತಿಯಿಂದಲೇ ಎಸ್ಕೇಪ್ ಆಗಿದ್ದಾರೆ ಮಲಯಾಳಿ ಅಜಿತ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಶಾಸಕರ ಬಲಗೈ ಬಂಟನಾಗಿದ್ದ ಮಲಯಾಳಿ ಅಜಿತ್ನ ಬಳಿ ಪತ್ತೆಯಾಗಿತ್ತು ಕೆಲವು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ರು ಪೊಲೀಸರು. ಮಲಯಾಳಿ ಅಜಿತ್ಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ರು. ಇದೀಗ ಬಂಧನದ ಭೀತಿಯಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಎ5 ಆರೋಪಿಯನ್ನಾಗಿ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಬಿಕ್ಲು ಶಿವು ತಾಯಿ ಕೊಟ್ಟಂತಹ ದೂರಿನ ಮೇರೆಗೆ ಶಾಸಕ ಭೈರತಿ ಬಸವರಾಜ್ ಅವರನ್ನ ಎ5 ಆಗಿ ಮಾಡಿಕೊಂಡಿದ್ದಾರೆ. ಇದೀಗ ಅವರ ಆಪ್ತ ಮಲಯಾಳಿ ಅಜಿತ್ ಎಸ್ಕೇಪ್ ಆಗಿರುವಂತದ್ದು. ಬಂಧನದ ಭೀತಿಯಿಂದ ಮಲಯಾಳಿ ಅಜಿತ್ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಮಲಯಾಳಿ ಅಜಿತ್ ಶಾಸಕರ ಬಲಗೈ ಬಂಟನಾಗಿದ್ದ ಅನ್ನುವಂತಹ ಮಾಹಿತಿ. ಹಾಗಾಗಿ ಅದು ಶಾಸಕ ಭೈರತಿ ಬಸವರಾಜಿಗೆ ಇನ್ನಷ್ಟು ಸಂಕಷ್ಟಕ್ಕೆ ತಂದೊಡ್ಡಿದೆ. ಕೆಲವು ದಾಖಲೆಗಳು ಮಲಯಾಳಿ ಅಜಿತ್ ಬಳಿ ಪತ್ತೆಯಾಗಿದ್ದಂತೆ ಪೊಲೀಸರು ಅದನ್ನ ಪರಿಶೀಲನೆ ನಡೆಸಿ ಅವರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ಕೆಲವು ದಾಖಲೆಗಳು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಮಲಯಾಳಿ ಅಜಿತ್ಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ಇದೀಗ ಬಂಧನದ ಭೀತಿಯಿಂದಾಗಿ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ಶಾಸಕ ಭೈರತಿ ಬಸವರಾಜ್ ಪಿಎ ಹನುಮಂತ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಅವರು ಕೂಡ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಈ ಪ್ರಕರಣ ಮಾಜಿ ಸಚಿವ ಹಾಗೂ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಮುಳುವಾಗುತ್ತಾ, ಅವರಿಗೆ ಉರುಳಾಗಿ ಪರಿಣಮಿಸುತ್ತಾ ಈ ಒಂದು ಪ್ರಕರಣ ಅನ್ನುವಂಥದ್ದು ಇಲ್ಲಿರುವಂತಹ ವಿಚಾರ. ಆ ಒಂದು ಅನುಮಾನ ಎಲ್ಲರನ್ನೂ ಕಾಡ್ತಾ ಇದೆ. ಯಾಕೆಂದ್ರೆ ಭೈರತಿ ಬಸವರಾಜ್ ಅವರ ಪಿಎ ಹನುಮಂತಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವರು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಜೊತೆಯಲ್ಲಿ ಭೈರತಿ ಬಸವರಾಜ್ ಅವರ ಆಪ್ತ ಮಲಯಾಳಿ ಅಜಿತ್ ಅವರಿಗೆ ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ. ಬಲಗೈ ಬಂಟನಂತೆ ಇದ್ದಂತಹ ಅಜಿತ್ ಅವರು ಇದೀಗ ನಾಪತ್ತೆ ಆಗಿದ್ದಾರೆ.